ನಾನು ರಾಯರಂದ್ರೆ ಬಹಳ ನಂಬ್ತೀನಿ. ನಂಗೆ ತುಂಬಾ ನಂಬಿಕೆ ಇದೆ. ನಿಮ್ಮ ಪಾತ್ರದ ಆಯ್ಕೆಗಳು ಆಯ್ಕೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ಆಯ್ಕೆಗಳು ಬರ್ಬೇಕಲ್ಲ. ಈಗೊಂದು ಮಾತು ಹೇಳಿದ್ರಲ್ಲ, ರಾಯರು ನಮ್ಗೆ ದಾರಿ ತೋರಿಸ್ತಾ ಇದಾರೆ ಅಂತ. ಅಷ್ಟೇ ನಾನು ನಂಬಿದ್ದೀನಿ ಸರ್. ಹೆಂಗೆ ಸರ್ ಅಂದ್ರೆ ಒಬ್ಬ ಕಲಾವಿದನ ಮನಸ್ಥಿತಿ ಹೆಂಗಿರುತ್ತೆ? ಒಳ್ಳೆ ಪಾತ್ರಕ್ಕಾಗಿ ಕಾಯೋದಾಗಿರ್ಬೋದು, ಅಯ್ಯೋ ಇಂಥ ಟೈಮ್ ಬರ್ಲಿಲ್ಲ, ಇಂಥದೊಂದು ಪಾತ್ರ ಬರ್ಲಿಲ್ಲ, ಯಾವಾಗಪ್ಪ ನಂಗೆ ಒಳ್ಳೆ ಟೈಮ್ ಬರುತ್ತೆ, ಈ ತರದಲ್ಲಿ ಯೋಚನೆ ಮಾಡಿದ್ರ? ಖಂಡಿತ ಸರ್, ಬಂದಿದೆ. ಅದು ಅಪ್ಪು ಅವ್ರು ಹೋದ್ಮೇಲಂತೂ ಆ ತರ ತುಂಬಾ ಥಾಟ್ಸ್ ಬಂತು ನನಗೆ. ಏನಾಗುತ್ತೋ, ಏನ್ ಕತೆ, ಹೆಂಗೆ ನಮ್ನಿರೋ ಒಂದು ಶಿಸ್ತಿರ್ಬೋದು, ಹೋಗೋ ಒಂದು ಪ್ರಾಕ್ಟೀಸ್ ಇರ್ಬೋದು, ಜಿಮ್ಮು, ಡಾನ್ಸು, ಕ್ಲಾಸ್ ಅವೆಲ್ಲ ಒಂದು ಕಡೆಗೆ ಆಯ್ತು ಅಂದ್ರೆ ಅದೆಲ್ಲ ಮಾಡಿ ಫಲ ಸಿಗಲ್ಲ. ಈ ಕಡೆ ಹೇಗೆ ಅದು ಮಾಡ್ತಾ ಇದೀವಿ, ಓಕೆ, ಬಟ್ ಯಾರದನ್ನ ಪರದೆ ಮೇಲೆ ತೋರ್ಸೋರು ಯಾರು, ಹೇಗೆ ಆಮೇಲೆ ನಡೆಯುತ್ತಾ, ಕೆಲ್ಸಗಳಾಗುತ್ತಾ ಇಲ್ವೋ, ಇದೆಲ್ಲ ಒಂದು ಥಾಟ್ ಪ್ರೊಸೆಸ್, ಸ್ಟ್ರೆಸ್ ಇದ್ದೇ ಇರುತ್ತೆ. ಏನೋ ನನಗೆ ಗೀತಾ ಆಂಟಿ, ಶಿವಣ್ಣಮ್ಮ ಅವ್ರು ಬಂದು ನಾವು ಹೋಗಿ ಹೇಳಿದಾಗ ಅವರು ಕೇಳಿಸ್ಕೊಂಡು, ನಾವು ಹೋಗಿದ ರೀತಿನೂ ಸಜೆಸ್ಟ್ ಮಾಡಿ, ಮಮ್ಮ ಆಂಟಿ ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಇದೊಂದು ಒಳ್ಳೆ ಕತೆ ಇದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸಖತ್ತಾಗಿ ಮಾಡ್ಕೊಂಬ, ಆಮೇಲೆ ಶಾಕಾರಿ ಡೈರೆಕ್ಟರ್ ಅಂತೆಲ್ಲ ಆಯ್ತು, ಸಜೆಸ್ಟ್ ಮಾಡಿ ಮಮ್ಮ, ನಿಮ್ಗೆ ಯಾರು ಪ್ರೊಡ್ಯೂಸರ್ ಇದ್ರೆ ಯಾರು ಹೇಳ್ತೀರಾ ಮಮ್ಮ ಅಂತ. ಅವರು ಒಂದು ನಿರ್ಧಾರ ತೊಗೊಂಡಾಮೇಲೆ ನಾನೇ ಮಾಡ್ತೀನಿ ಅವ್ರ ಬ್ಯಾನರ್ ಮುಖಾಂತರ, ಗೀತಾ ಪಿಕ್ಚರ್ಸ್ ಮುಖಾಂತರ ಅಂದ ತಕ್ಷಣ ಅಯ್ಯೋ ಆ ಮಾತು ಅವ್ರ ಬಾಯಲ್ಲಿ ಬಂದಾಗ ಬಹಳ ಖುಷಿ ಆಯ್ತು. ಇನ್ನು ರಾತ್ರಿ ಇನ್ನೊಂದು ಹಬ್ಬ ಇದೆ, ಅವತ್ತು ನವೆಂಬರ್ ತಿಂಗಳು, ಇದೇ ತಿಂಗಳು ಹೋದ ವರ್ಷ 26th November, ಅವರು ರಾತ್ರಿ ಕೂತಿರ್ತಾರೆ, ಹಾಲಲ್ಲೆಲ್ಲ ಕೂತಿರ್ತಾರೆ, ಆಮೇಲೆ ಕರೆಸ್ತಾರೆ ನನ್ನ, ಬಾರೋ 1 ನಿಮಿಷ ಅಂತ ಕರೆದ್ಬಿಟ್ಟು ನಾನು ಈ ಕಡೆ ಕೂತಿರ್ತೀನಿ, ಆಂಟಿ ಮಾಮ ನಿವಿ ಬಂದು ನಮ್ಮ ಸಿಸ್ಟ್ರು ಕೂತಿರ್ತಾರೆ. ಸೊ ಅವ್ರು ಹೇಳ್ತಾರೆ ಇದನ್ನ ಹಿಂಗೆ ನಾನೇ ಮಾಡ್ತೀನಿ ನಿಮ್ಗೆ ಈ ಸಿನಿಮಾ ಅಂತ. ನನಗೆ ಮಮ್ಮ ನಿಜ ನಮ್ಮಮ್ಮ ಅಲ್ಲ ಹೆಂಗೆ ಏನು ಅಂತ, ಯಾಕಂದ್ರೆ